ನಾನು ಮದುವೆ ಆಗಿದ್ದೀನೋ ಇಲ್ವೋ, ಮದುವೆ ಆಗಿರೋರಿಗೆ ಎಷ್ಟೊಂದು ಜನಕ್ಕೆ ಮಕ್ಕಳಾಗಲ್ಲ, ಅಥವಾ ಅದರಲ್ಲಿ ಗಂಡಸಿನ ದೋಷ ಇರಬಹುದು, ಅಥವಾ ಕೆಲವು ಸತಿ ಹೆಣ್ಮಕ್ಳಿಗೆ ದೋಷ ಇರಬಹುದು, ಅಂದರೆ ದೈಹಿಕವಾಗಿ ಅವರಲ್ಲಿ ಏನೋ ನ್ಯೂನ್ಯತೆಗಳಿರಬಹುದು. ಆದರೆ ಇವತ್ತಿಗೂ ಸಹ ನಮ್ಮ ಹತ್ತಿರದ ಫ್ಯಾಮಿಲಿಲೂ ಎಲ್ಲ ನೋಡಿದ್ದೀವಿ, ಎಷ್ಟೋ ಸತಿ ಗಂಡಸರು ಏನು ಮಾಡ್ತಾರೆ, ಅವರಲ್ಲಿರೋ ನ್ಯೂನ್ಯತೆಗಳನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಬೇಗ. ಟ್ರೂ. ಇಟ್ ಇಸ್ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಈಸಿ ಟು ಅಕ್ಸೆಪ್ಟ್ ಆಲ್ಸೋ. ಯಾಕಂದರೆ ಇದೆಲ್ಲ ನ್ಯಾಚುರಲ್ ಆಗಿ ಎಲ್ಲರೂ 100% ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದೇ ಇಲ್ಲ ಅನ್ನೋಂಥ ಒಂದು ಹೌದು. ಮನಸ್ಥಿತಿಲಿ ನಾವಿರ್ತೀವಿ. ಆ್ಯಂಡ್ ವೆನ್ ಯು ನೋ ದಟ್ ಯು ಆರ್ ನಾಟ್ ಕೇಪಬಲ್ ಎನಫ್ ಟು ಗಿವ್ ಬರ್ತ್ ಟು ಅ ಚೈಲ್ಡ್ ಅನ್ನುವಾಗ ಅವನ ಮಾನಸಿಕ ಸ್ಥಿತಿನೂ ಸಹ ಹದಗೆಡುವಂಥ ಹೌದು. ತುಂಬ ಸಾಧ್ಯತೆ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲದು ಇಟ್ ಮ್ಯಾಟರ್ಸ್ ಅ ಲಾಟ್. ಸೊ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ನಾನು ಯಾಕೆ ಮದುವೆ ಆಗಲಿಲ್ಲ, ನಾನು ಮದುವೆ ಆಗಬೇಕಾಗಿತ್ತಾ, ಮದುವೆ ಆಗಿನೇ ಹಿಂಗೆ ಮಾಡ್ಕೊಂಡಿದ್ರೆ ಹಿಂಗೆ ಸರಿ ಇತ್ತಾ, ಇದು ತಪ್ಪಲ್ವಾ? ಇದು ಸರಿ ತಪ್ಪು ಪ್ರಶ್ನೆ ಅಲ್ಲ.